ಗೋಫಾ ಈ ಆಕ್ಸಿಡೆಂಟಾಗಿ ಹೋಗಿದೆ. ಸಿಂಗಲ್ ಇಡ್ಲಿ ವಡೆ ಸಾಂಬಾರ್ ಇತ್ತು ಎಲ್ಲರೂ ಮಸಾಲಾ ದೋಸೆ ತಿಂತಾ ಇದ್ದಾರೆ. ಹಲೋ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತು ನಾವು ಯೋಸಂಗ್ ಗಾಡಿ ಎತ್ಕೊಂಡು ಹೋಗ್ತಾ ಇದ್ದೀವಿ ರೈಡ್ಗೆ. ನೀವು ಆಲ್ರೆಡಿ ರಿವ್ಯೂ ವಿಡಿಯೋ ನೋಡಿರ್ತೀರ ಈ ವಿಡಿಯೋ ನೋಡ್ತಾ ಇದ್ರೆ. ಬಟ್ ಹಾಗೇನೆ ಒಂದ್ಸಲ ರೈಡ್ ಹೋಗ್ತಾ ಇರೋದು ವಿಡಿಯೋ ಮಾಡೋಣ ಅಂತ ಮಾಡ್ತಿದ್ವಿ. ಸೊ ಬೈರೇಗೌಡ ಅವ್ರದ್ದು ಇದು. ಥ್ಯಾಂಕ್ ಯು ಬ್ರೋ, ಕೋಲಾರಿಂದ ಬಂದಿರಾ ಪಪ್ಪ, ಸೂಪರ್. ಸೊ ಇವ್ರು ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ 650 ಅಂತ ಹಾಕ್ಸ್ಬಿಟ್ಟವ್ರೆ ಸ್ಟಿಕ್ಕರು. M4 ಎಕ್ಸಾಸ್ಟ್ ನೀವು ಆಲ್ರೆಡಿ ಎಲ್ಲ ರಿವ್ಯೂವಲ್ಲಿ ನೋಡಿರ್ತೀರ, ಆದರೂ ಹಂಗೆ ಒಂದ್ಸಲ ತೋರಿಸೋದ ಅಂತ. ಡೆವಿಲ್ ಇಸ್ ಬ್ಯಾಕ್ ರೆಡಿ ಟು ಬ್ಲಾಸ್ಟ್. R15ಗಿಂತ ಕಷ್ಟ ಅಲ್ಲ ಇದು, ಕಮಿಟೆಡ್ ಪೊಸಿಷನು. R15ನೇ ಈಸಿ, R15 ಕಷ್ಟ ಅಂತಾರೆ ಹುಡುಗರು, ಇದನ್ನ ಓಡ್ಸಕ್ಕೆ ಕೊಡಬೇಕು. ಎಕ್ಸಾಸ್ಟ್ ಅಂತೂ ಸಕ್ಕತ್ತಾಗಿದೆ ಸೌಂಡು. ನೀವು ರಿವ್ಯೂ ವಿಡಿಯೋ ನೋಡಿರ್ತೀರ, ಬಟ್ ಆದರೆ ಅದರಲ್ಲಿ ಏನಂದರೆ ಎಲ್ಲ ಡೀಟೇಲ್ಸು ತುಂಬ ಶೇರ್ ಮಾಡಿರೋದಿಲ್ಲ. ಏನಕ್ಕೆ ಅಂತ ಹೇಳಿದ್ರೆ ತುಂಬ ಡೀಟೇಲ್ಸ್ ಎಲ್ಲ ಹೇಳಿದ್ರೆ ಏನಾಗೋದು ಗೊತ್ತಾ, ಬೋರ್ ಅನಿಸ್ಬಿಡುತ್ತೆ. ಎಷ್ಟು ಬೇಕು ಅಷ್ಟೇ ಹೇಳಿದ್ರೆ ಸಾಕು. ಅದಕ್ಕೆ ಇದನ್ನು ಮಾಡ್ತಾ ಇರೋದು. ಇಂಡಿಯಾಗೆ ಈ ಗಾಡಿ ಬಂದಾಗ 2005ರಲ್ಲಿ ಇದಿರಲಿಲ್ಲ, ಕಾಮೆಟ್ ಅಂತ ಹೇಳಿ ಬಂದಿತ್ತು. 250 GT 250 ಅನ್ನೋರು ಕಾಮೆಟು ನೇಕೆಡ್ ವರ್ಷನು. ಅದನ್ನು ಫಸ್ಟು ಸೈಫ್ ಅಲಿ ಖಾನ್ ಎಲ್ಲ ತೊಗೊಂಡಿದ್ರಂತೆ ಆ ಲಾಟಲ್ಲಿ ಬಂದಾಗ. ಒಂದು ಕಂಪನಿಗೆ ಏನೆಲ್ಲ ಹಿಸ್ಟ್ರಿ ಟೈಪ್ಸ್ ಇರುತ್ತೆ ಅಂತ ಅನ್ನೋದಕ್ಕೆ ಇದು ಒಂದು ಎಕ್ಸಾಂಪಲು. ಒಂದು ಟೈಮಲ್ಲಿ ಇಂಡಿಯಾದಲ್ಲಿ ಯಾವ ಗಾಡಿನೂ ಇರಲೇ ಇಲ್ಲ ಇದ್ರ ಲೆವೆಲಿಗೆ, ಅಂತ ಆ ಥರ ಇತ್ತು ಈ ಗಾಡಿ. ಇವಾಗ ಪಾಪ ಯಾರೂ ಹೇಳೋರಿಲ್ಲ ಕೇಳೋರಿಲ್ಲ, ಹಂಗಾಗಿದೆ. ಐ ಥಿಂಕ್ ಒನ್ ಆಫ್ ದ ರೀಸನ್ನು ಏನಂದರೆ, ಯಾವುದೇ ಗಾಡಿ ಇರಲಿ ಅದಕ್ಕೆ R&D ತುಂಬ ಇಂಪಾರ್ಟೆಂಟು. ಈ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ಗೆ ಅದಕ್ಕೆ ಎಷ್ಟೊಂದು ಕಂಪ್ನಿಗಳು ತುಂಬಾ ದುಡ್ಡು ಹಾಕೋದು. ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಇಲ್ಲ ಅಂದ್ಬಿಟ್ರೆ ಏನಾಗುತ್ತೆ ಗೊತ್ತಾ, ಗಾಡಿ ಒಂದೇ ಪ್ಯಾಟ್ರನಲ್ಲಿ ಇರುತ್ತೆ. ಜನಕ್ಕೆ ಚೇಂಜ್ ಬೇಕು, ಡಿಸೈನ್ ಅಪ್ಡೇಟ್ ಬೇಕು, ಎಲೆಕ್ಟ್ರಾನಿಕ್ಸ್ ಬೇಕು, ಲುಕ್ ಬೇಕು, ಎಲ್ಲದೂ ಕಾನ್ಸ್ಟೆಂಟಾಗಿ ಎವಾಲ್ವ್ ಆಗ್ತಾ ಇರಬೇಕು. ಇಲ್ಲಾಂದರೆ ಬೇಜಾರಾಗ್ಬಿಡ್ತಾರೆ ಜನ. ಸೊ ಅದ್ರ ಜೊತೆಗೆ ಮಾರ್ಕೆಟಿಂಗ್ ಕೂಡ ಅದೇ ರೀತಿಯಲ್ಲಿ ಇರಬೇಕು. ಈ GT 250 ನೆನೆಸ್ಕೊಂಡ್ರೆ ನನಗೆ ಒಂದು ಸ್ಟೋರಿ ನೆನಪಾಗುತ್ತೆ. ಜಮಾನ್ದಲ್ಲಿ 2005-2006 ಟೈಮಲ್ಲಿ ನಾನು PUCಯಲ್ಲಿ ಇರಬೇಕಿದ್ರೆ, ನಮ್ಮ ಮೈಸೂರು ಮಹಾಜನಾಸ್ ಕಾಲೇಜು ಯಾವುದಕ್ಕೂ ಕಡಿಮೆ ಇಲ್ಲ ಗುರು. ಶೋಕಿ ಇರಲಿ, ಹುಡುಗಿಯರಿರಲಿ, ಹುಡುಗಿಯರು ಶೋಕಿ ಇರಲಿ, ಹುಡುಗರು ಇರಲಿ, ಹುಡುಗರು ಶೋಕಿ ಇರಲಿ, ಬೈಕ್ಗಳು ಶೋಕಿ ಇರಲಿ, ಎಲ್ಲ ಕ್ಲಾಸಾಗಿ ಇತ್ತು ಒಂಥರ. ಅಲ್ಲಿ ಹೆಂಗಿತ್ತು ಅಂದರೆ, ನೀವು ಇಮ್ಯಾಜಿನ್ ಮಾಡಿ 2005-2006 ಟೈಮ್ಗಳಲ್ಲೇ ನೀವೆಲ್ಲ ಏನಿದ್ರು ಕರೀಸ್ಮಾ ಮಿನಿಮಮ್ ಇಟ್ಟಿರಬೇಕು. ಕರೀಸ್ಮಾನ ಪಲ್ಸರ ಇಟ್ಟಿದ್ರೆ ಸ್ವಲ್ಪ ಓಕೆ, ಇಲ್ಲ ಅಂದರೆ ಏನೂ ಇಲ್ಲ. ನಾವು ಆ ಟೈಮಲ್ಲಿ ಡಿಸ್ಕವರ್ ಇಟ್ಟಿದ್ದೋ ಬಿಡಿ, ನಮ್ಮ ಖುಷಿ ನಮಗೆ. ಆದರೆ ಏನಂದರೆ ಅವಾಗ ಹುಡುಗರುಗಳು ಬೈಕ್ದು ಶೋಕಿ ಹೆಂಗಿತ್ತಂದರೆ ಫುಲ್ಲು ಮಾಡಿಫೈಡ್ RXಗಳು, ಅದು ಇದು ವೀಲ್ ಸ್ಟಂಟ್ಸು ಕಾಲೇಜ್ ಮುಂದೆ ಎಲ್ಲ ಮಾಡ್ತಾಯಿದ್ರು. ಒಂದ್ಸರಿ ಏನಾಗಿತ್ತಂದರೆ, ನಾವು ಸೆಕೆಂಡ್ PUCಯಲ್ಲಿ ಇರಬೇಕಿದ್ರೆ, ಇದು ಸ್ಟೋರಿ ಫುಲ್ಲು ಕಾಟ್ಲೆ. ಒಂದು Yamaha RX 135 ಫುಲ್ಲಿ ಮಾಡೆಡ್ ಅಂದರೆ ನಿಮಗೆ ಗೊತ್ತಲ್ಲ RX ಯಾವ ಲೆವೆಲಿಗೆ ಇರುತ್ತೆ ಅಂತ, ಆಯಿತಾ. ಫುಲ್ಲಿ ಮಾಡೆಡು, ಜೊತೆಗೆ ಕೈನೆಟಿಕು ಆ ಟೈಮಲ್ಲಿ ಕಾಮೆಟ್ 250 ತಂದಿತ್ತು. ಅಂದರೆ GT 250 ಅಂತಾರೆ, ಅದಕ್ಕೆ ಕಾಮೆಟ್ ಅಂತಲೂ ಇನ್ನೊಂದು ಹೆಸರು, ನೇಕೆಡ್ ವರ್ಷನ್ಗೆ ಹಂಗೆ ಹೆಸರು. ಆ ಗಾಡಿ ಮತ್ತು ಈ RXದು ಡ್ರ್ಯಾಗ್ ರೇಸ್ ಪ್ಲ್ಯಾನ್ ಹುಡುಗರದು ನೋಡಿರ್ತೀರ ಮೂವಿಗಳಲ್ಲಿ, ಹಿಂದಿ ಮೂವಿಗಳಲ್ಲಿ ಇಲ್ಲ ಫಾರಿನ್ ಮೂವಿಗಳಲ್ಲೆಲ್ಲ ಹುಡುಗರುಗಳದ್ದು ರೇಸ್ ಥರ ಎಲ್ಲ. ಸೊ ಅದು ರಿಯಲ್ ಆಗಿ ನಮ್ಮ ಕಾಲೇಜ್ ಡೇಸಲ್ಲಿ ಇದ್ವು ಹಿಂಗೆಲ್ಲ ಸೀನ್ಗಳು. ಇದು ಕಾಮೆಟ್ 250 ಸೋನ್ ಅಂತ ಹೇಳಿ ಹುಡುಗ ಇಟ್ಕೊಂಡಿದ್ದಾಗ ಮೈಸೂರಲ್ಲಿ. ನಾವು ಬಾಯ್ ಬಿಟ್ಕೊಂಡು ನೋಡ್ತಿರೋ ಗುರು ಅದನ್ನ. ಆ ಗಾಡಿ ಇಟ್ಬಿಟ್ಟಿದ್ರೆ ಲೆವೆಲೇ ಬೇರೆ. ಅವಾಗ 1,67,000 ಏನೋ ಇತ್ತು. ಇಮ್ಯಾಜಿನ್ ಮಾಡಿ, ಆನ್ ರೋಡ್ಗೆ ಅಷ್ಟೊತ್ತಿಗೆ 2 ಲಕ್ಷ ಅಂದ್ಕೊಳ್ಳಿ. ಆಗಿನ ಕಾಲದಲ್ಲಿ 2 ಲಕ್ಷ ಗಾಡಿ ಅಂದರೆ ಏನು, ಕರೀಸ್ಮಾ ಇಟ್ಟಿದ್ರೇನೆ ಲೆವೆಲು. ನೀವೆಲ್ಲ ಕೇಳಬೇಕಾ? ಹಾಗಾಗಿ ಅದೇ RX ಅಂತೂ ಫುಲ್ಲಿ ಮಾಡಿಡ್ ಮಾಡ್ತಿದ್ದ. ಅದೇ 140-150 ಮೇಲೆ ಹೊಡೆಯೋದು ಅಂತ ಹೇಳ್ತಾ ಇದ್ರ. ಸೈಕಾಗಿತ್ತು. ಎಲ್ಲ ಹೋಗಿದ್ವಿ.
ಸೊ ಇವ್ರು ಹುಡುಗರುಗಳು ರೇಸ್ ಮಾಡೋದು ಅಂತ ಹೇಳಿ ಅಲ್ಲಿ ಲೇಔಟ್ಗಳು ಮಾಡಿದರು. ಅವಾಗ ಇನ್ನು ರಿಂಗ್ ರೋಡ್ ಹತ್ರ ಫುಲ್ಲು ಮುಂದೆ ಮೈಸೂರು. ಅಲ್ಲಿ ಯಾರು ಜನ ಇರಲಿಲ್ಲ. ಆ ಕಡೆಯಿಂದ ಈ ಕಡೆಗೆ, ಆ ಕಡೆ ಸ್ಟಾರ್ಟ್ ಆಗೋದು, ಈ ಕಡೆ ಎಂಡ್ ಆಗೋದು. ಸೊ ಎಂತ ಇದು ಅಂತ ಹೇಳಿದ್ರೆ ಅವಾಗೆಲ್ಲ ಏನು ಗೊತ್ತಾಗ್ತಿರ್ಲಿಲ್ಲಲ್ಲ, ಹೆಲ್ಮೆಟ್ ಇಲ್ಲ ಏನಿಲ್ಲ, ಹಂಗೆ ಟೀ ಶರ್ಟ್ಗಳು ಹಾಕ್ಕೊಂಡು ರೇಸು, ಡ್ರ್ಯಾಗ್ ರೇಸು, ಫುಲ್ಲು ಮೂವಿ ಸೀನ್ಗಳು ಅಂದ್ಕೊಳ್ಳಿ. 3 ರೌಂಡ್ ಏನಾಯಿತು, ಫಸ್ಟ್ ರೌಂಡು ಸೆಕೆಂಡ್ ರೌಂಡ್ ಆಯಿತು. ವಿನ್ನರ್ ಅಷ್ಟು ಕ್ಲೀನಾಗಿ ನೆನಪಿಲ್ಲ, ಬಟ್ ನನಗೆ ಗೊತ್ತಿರೋ ಥರ 2 ಗಾಡಿ ಸಖತ್ತು ಕ್ಲೋಸ್ ಆಗಿತ್ತು. RX ಅಂತೂ ಫುಲ್ಲು ಕಾಡ್ಲಾಗ ಹೊಡೆದಾಯ್ತು ಅಂದ್ಕೊಳ್ಳಿ. ಅದು 140-150 ಮೇಲೆ ಆರಾಮಾಗಿ ಹೊಡೆದಾಕ್ಬಿಡೋದು. ಸೊ 2 ಸಖತ್ತು ಕ್ಲೋಸಲ್ಲಿತ್ತು ಫಿನಿಷಲ್ಲಿ. ಸ್ಟಾರ್ಟಿಂಗು ಇದು ಎಳೆಯೋದು ಸ್ವಲ್ಪ, ಬಟ್ 3ನೇ ರೌಂಡಲ್ಲಿ ದೊಡ್ಡ ಡಿಸಾಸ್ಟರ್ ಆಗೋಯ್ತು ಗುರು. ಆ ಮಧ್ಯೆ ಒಂದು ಪಾಯಿಂಟಲ್ಲಿ ಇಬ್ಬರು ಹತ್ತತ್ರ ಬಂದು ಇಬ್ಬರು ಗಾಡಿ ಒಂದಕ್ಕೊಂದು ಕೊಡ್ಕೊಂಡ್ಬಿಡ್ತು. ಪಕ್ಕನೇ ಇರೋ ಹಂಗೆ ಟಚ್ ಆಗ್ಬಿಡ್ತು. ಅದೇನೋ ಬ್ಯಾಲೆನ್ಸ್ ಮಿಸ್ ಆಯ್ತಾ ಇಲ್ಲ ಗಾಡಿ ಅದೇನಾಯಿತು ಗೊತ್ತಿಲ್ಲ, ವಾಬ್ಲಿಂಗ್ ಬಂದಿರುತ್ತೋ ಏನೂ ಗೊತ್ತಿಲ್ಲ. 2 ಒಂದಕ್ಕೊಂದು ಕೊಡ್ಕೊಂಡು ಬಿದ್ದು ಫುಲ್ಲು ಊಷ್ಟು ಅಂದ್ಕೊಳ್ಳಿ. ಪಾಪ ಹುಡುಗರುಗಳು, ಬಾಡಿ, ಗಾಡಿ ಎಲ್ಲ. ಏನಕ್ಕೆ ನಾ ಹೇಳಿದೆ ಅಂದರೆ, ಆಗಿನ ಕಾಲದಲ್ಲಿ ಈ ಬೈಕೆಲ್ಲ ಇಟ್ಟಿದ್ರೆ ಎಂಥ ಹವ ಅಂದರೆ, ಈಗಿನ ಕಾಲದಲ್ಲಿ BMW ಇಟ್ಟಿದ್ದ ಲೆವೆಲ್ಗೆ ಹವ ಅಂತ ಅಂದ್ಕೊಳ್ಳಿ. ಅದೊಂಥರ ಖುಷಿ. ಆದರೆ RX ಯಾವುದಕ್ಕೂ ಕಡಿಮೆ ಇರ್ತಿರ್ಲಿಲ್ಲ. ಸೊ ದೋಸ್ ವರ್ ದ ಡೇಸ್. ಅಷ್ಟರಲ್ಲೇ ಖುಷಿ ಪಡ್ತಿದ್ವಿ, ಎಂಜಾಯ್ ಮಾಡ್ತಿದ್ವಿ, ಫೀಲೇ ಬೇರೆ ಥರ ತೊಗೊತಾ ಇದ್ವಿ. ಇವಾಗ ಮನುಷ್ಯನ್ಗೆ ಏನು ಸಿಕ್ಕರೂ ಸಮಾಧಾನನೇ ಇಲ್ಲ. ಸೊ ಈ ಗಾಡಿ ಬಗ್ಗೆ ನನಗೆ ಯೋಸಂಗ್ ಅಂತ ನೆನೆಸ್ಕೊಂಬಿಟ್ರೆ ಅದೇ ಫಸ್ಟು ನೆನಪಾಗೋದು. ಇಲ್ಲಿ ಹೋಗಿ ಒಂದು ಬ್ರೇಕ್ಫಾಸ್ಟ್ ಮಾಡಿ ಆಮೇಲೆ ಕಂಟಿನ್ಯೂ ಮಾಡೋಣ. ಕೋಲಾರಿಂದ ಒಬ್ಬರೇ ಓಡಿಸ್ಕೊಂಬಂದ್ರ ಬ್ರೋ? ಸೂಪರ್ ಬ್ರೋ, ಥ್ಯಾಂಕ್ ಯು ಸೋ ಮಚ್ ಬ್ರೋ. ನಿಮ್ಮ ಹೆಸರೆಲ್ಲ ಹೇಳ್ಬಿಡಿ ಒಂದ್ಸರಿ. ದೀಪಕ್ ಪ್ರಭು ಅಂತ, ಶಿವ. ಸೊ ದೀಪಕ್ಕು, ಪ್ರಭು, ಶಿವ, ಬೈರೇಗೌಡರು ಬಂದಿದ್ದಾರೆ. ನಾವು ಒಂದು ಸಿಂಗಲ್ ಇಡ್ಲಿ ವಡೆ ಸಾಂಬಾರ್ ಡಿಪ್ ತೊಗೊಂಡ್ವಿ. ಎಲ್ಲರೂ ಮಸಾಲ ದೋಸೆ ತಿಂತಾ ಇದ್ದಾರೆ. ಹೇಗಿದೆ ಬ್ರೋ? ಚೆನ್ನಾಗಿದೆಯಾ? ಹಾಂ, ಟೇಸ್ಟ್ ಚೆನ್ನಾಗಿದೆಯಾ? ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿದ್ವಿ, ಮತ್ತು ರೈಡ್ ಹೊರಡೋದ. ಲ್ಯಾಂಬೋರ್ಗಿನಿ ಬುಲ್ ಹೋಗ್ತಾ ಇದೆ ನೋಡಿ ಅಲ್ಲಿ. ಲ್ಯಾಂಬೋರ್ಗಿನಿ, ಫೆರಾರಿ. ಬ್ಯಾಂಗ್ಳೂರಲ್ಲಿ ಸಂಡೇ ಆಚೆ ಬಂದ್ಬಿಟ್ರೆ ಒಳ್ಳೆ ಹೈವೇಗಳಲ್ಲಿ ಕಣ್ಣು ತಂಪು ಮಾಡ್ಕೊಂಡು ಹೋಗ್ಬೋದು. ಒಳ್ಳೆ ಸೂಪರ್ ಬೈಕ್ಗಳು, ಸೂಪರ್ ಕಾರ್ಗಳು ಸ್ಪಾಟ್ ಮಾಡ್ಕೊಂಡು ನೀವು ಲಕ್ಕಿ ಇದ್ರಂತೂ ಫುಲ್ಲು ಜಾಕ್ ಪಾಟು. ಒಳ್ಳೊಳ್ಳೆ ಗ್ರೂಪ್ ರೈಡ್ಸ್ ಏನಾರ ಬಂದ್ಬಿಟ್ಟಿದ್ರೆ ಎಲ್ಲ ನೋಡಿಕೊಂಡು ಖುಷಿ ಪಟ್ಕೊಂಡು ಹೋಗ್ಬೋದು. ತುಂಬ ಜನ ಏನು ಕೇರ್ ಮಾಡೋರ, ರೋಡಲ್ಲಿ ಹೋಗ್ತಿದ್ರು ಸೂಪರ್ ಬೈಕ್ಗಳು, ಸೂಪರ್ ಕಾರ್ಗಳು. ಬಟ್ ದೇರ್ ವಿಲ್ ಬಿ ಎಂಥೂಸಿಯಾಸ್, ನೋಡೋರು, ಖುಷಿ ಪಡೋರು. ಇಲ್ಲ ಕೆಲವರು ನೋಡಿ ಇಲ್ಲಿ ಪಾರ್ಷೆ ಅನಿಸುತ್ತೆ, ಇಲ್ಲ ಎಸ್ ಪಾರ್ಷೆ ಸೆಕ್ಸಿ. ಕೆಲವರು ಅದ್ರ ಬಗ್ಗೆ ಎಂಥೂಸಿಯಾಸ್ಟಿಕ್ ಇಲ್ಲ ಅಂದ್ರೂ ಅದನ್ನ ನೋಡಿ ಖುಷಿ ಪಡೋರು ಇರ್ತಾರೆ. ಹಂಗಿರ್ಬೇಕು ಅಷ್ಟೇ. ಈಗ ಝೂಮ್ H1 ಹಾಕಿ ಪ್ರಾಪರ್ ಆಡಿಯೋ ಸೆಟಪ್. ಸೊ ರೆಕಾರ್ಡಿಂಗ್ ಸ್ಟಾರ್ಟು. ನೋ SD ಕಾರ್ಡಾ? ಏನು ಗುರು? ರೈಡು ರಿವ್ಯೂ ಎಲ್ಲ ಮುಗಿಸಿ ವಾಪಸ್ ಹೊರಟಿದ್ದೀವಿ. ಎಷ್ಟಾಗಿದೆ ಬ್ರೋ ಟೈಮು? ಟೈಮ್ ಹೋಗೋದೇ ಗೊತ್ತಾಗಲ್ಲ ರೈಡ್ ಬಂದರೆ. ಹೊರಡೋಣ.
ಆಯ್ತಾ. ಈ ರೋಡಲ್ಲಿ ಯಾವಾಗೂ ಏನಾರ ಇರುತ್ತಲ್ಲ ಗುರು. ಹಾಂ, ಸರಿಗೆ ಆಕ್ಸಿಡೆಂಟ್ ಆಗಿದೆ. ಅದಕ್ಕೇ ಸಿಗ್ನಲ್ ಎಲ್ಲ ಹಾಕಿದ್ದಾರೆ, ಆದ್ರೂ ಹೆವಿ ಆಕ್ಸಿಡೆಂಟಾಗಿ ಹೋಗಿದೆ. ಓ ಎಕ್ಸೆಲ್, ಯೂಶಲಿ ಎಕ್ಸೆಲ್ ಗಾಡಿಗಳಿಗೆ ಯಾಕೆ ಹೇಳಿ ಆಕ್ಸಿಡೆಂಟ್ ಆಗೋದು ಹಿಂಗೆ? ಸುಮ್ಮನೆ ಹೆಂಗೋ ನುಗ್ತಾರೆ ಪಾಪ, ಯಾರಿಗೂ ಏನೂ ಆಗಿಲ್ಲ ಅಂದರೆ ಸಾಕು. ಅಂದರೆ ಗಾಡಿ ಲೈಸೆನ್ಸ್ ಮಾಡಿ ತೊಗೊಂಡ್ಬಿಡ್ತಾರೆ, ಬಟ್ ಅಷ್ಟು ಏನೂ ಐಡಿಯಾ ಇರೋದಿಲ್ಲ. ಇವ್ರು ಹೆಂಗೆ ಅಂದರೆ ಜನ ದೊಡ್ಡ ಗಾಡಿ ನೋಡಿದ ತಕ್ಷಣ ಹುರ್ಕೊಂಬಿಡ್ತಾರೆ ಕೆಲವರು. ಎಲ್ಲರೂ ಹಂಗಿರಲ್ಲ, ಬಟ್ ಕೆಲವ್ರ ಮೆಂಟಾಲಿಟಿನೇ ಹಂಗೆ. ಹೈವೇಗಳಲ್ಲಿ ಯಾರು ತೀರಾ ಸ್ಲೋ ಆಗೇನು ಓಡಿಸ್ತಾ ಇರಲ್ಲ ಅಲ್ವಾ ಪಾಪ. ಏನೂ ಮಾಡೋಕ್ಕಾಗಲ್ಲ. ಈ ಮೆಂಟಾಲಿಟಿನೂ ಚೇಂಜ್ ಆಗಬೇಕು, ಜನಕ್ಕೂ ಸ್ವಲ್ಪ ಅವೇರ್ನೆಸ್ ಬರಬೇಕು. ಆಯ್ ಮತ್ತು ಏನು ಗೊತ್ತಾ, ಹುಡುಗರುಗಳು ಕೆಲವ್ರು ಹಂಗೆ ಅಲ್ಲೆಲ್ಲ ಆಕ್ಸಿಡೆಂಟ್ ಆಗಿರುತ್ತೆ, ಅವ್ರ ಮುಂದೆ ಅಂದ್ಕೊಂಡು ಹೋದ್ರೆ ಜನಕ್ಕೆ ಇನ್ನು ಸಿಟ್ಟು ಬರದೆ ಇನ್ನೇನಾಗುತ್ತೆ. ಅಂಥ ಕಡೆ ಅಟ್ಲೀಸ್ಟು ಸ್ವಲ್ಪ ಸ್ಲೋ ಆಗಿ ಹೋಗ್ಬೇಕು ನೋಡಿಕೊಂಡು. ಹೆಂಗೆ ಹೇಳೋದು ಹೇಳಿ, ಸಿಟ್ಟು ಬಂದಿರೋರಿಗೆ ಇನ್ನೂ ಪ್ರವೋಕ್ ಮಾಡೋದು, ಆ ಥರ ಮಾಡಬಾರ್ದು. ಹಾಯ್, ಹೌದಾ? ಥ್ಯಾಂಕ್ ಯು ಸೋ ಮಚ್ ಬ್ರೋ. ಹಾಯ್, ನೀವೆಲ್ಲಿ ಬ್ಯಾಂಗ್ಳೂರೇನಾ? ಏನು ಆಕ್ಸಿಡೆಂಟ್ ಆಗಿದ್ದಲ್ಲಿ? ಆಯಿತು ಬ್ರೋ, ಸಿಗೋಣ. ಸಿಯೋ. ಹಾಂ, ಸಿಯೋ, ಬೈ. ಗೋ ಫಾಕ್. ಯಾಕೆ ಗುರು ನಮ್ಮನ್ನೇ ಅಡ್ಸ್ಕೊಂಬಂತು ಗಾಳಿ? ನೋಡಿ, ಇವರು ಬೈರೇಗೌಡರು ಹಿಂಗೆ ಹಾಕ್ಸ್ಕೊಂಡಿದ್ದಾರೆ, ಟ್ರಿಪಲ್ ರಶ್ MM93 ಅಂತ ಸೂಪರಾಗಿ ಹಾಕ್ಸಿದ್ದಾರೆ. ಸಖತ್ತು ಬ್ರೋ, ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್. ಆದರೆ ಒಂದು ಸ್ಟಿಕ್ಕರ್ ಮಾಡಿಸೋದ ಬಿಡಿ, ಸ್ಟೈಲಾಗೆ ಒಂದು ಸ್ಟಿಕ್ಕರ್ ಮಾಡಿಸ್ಬಿಡೋದ? ಮಾಡಿಸೋಣ ಬ್ರೋ, ಅಲ್ಲಿ ಪ್ಲ್ಯಾನ್ ಆಯಿತಾ? ಚೆನ್ನಾಗಿದೆ ಇದು. ಥ್ಯಾಂಕ್ ಯು. ಹಾಂ, ಸೊ ಅಷ್ಟೇ ಸ್ನೇಹಿತರೆ, ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್ ಬಾಯ್, ಸಿ ಯು, ಟೇಕ್ ಕೇರ್. ಬಾಯ್ ಅಂದ್ಬಿಡಿ ಎಲ್ಲ. ಬಾಯ್ ಬಾಯ್.